ಡಿಫೆಂಡಿಂಗ್ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ ಇಸ್ ಟೇಕಿಂಗ್ ಆನ್ KKR. ಇದಾಗ್ತಾ ಇದು ಎಂ ಚಿದಂಬರಂ ಸ್ಟೇಡಿಯಂ ಅಲ್ಲಿ. ಇದು ಒಂಥರ ಸ್ಪಿನ್ನಿಂಗ್ ಟ್ರ್ಯಾಕ್ ಆಗಿರುತ್ತೆ, ಸ್ಲೋ ಪಿಚ್ ಆಗಿದೆ ಮಗ. ಜೊತೆಗೆ CSK ಅವರು ಬ್ಯಾಕ್ ಟು ಬ್ಯಾಕ್ ಲಾಸಸ್ ಇಂದ ಬೌನ್ಸ್ ಬ್ಯಾಕ್ ಆಗಬೇಕು. ಇದೊಂದು ಒಳ್ಳೆ ಆಪರ್ಚುನಿಟಿ ಹೋಮ್ ಅಲ್ಲಿ ಬೌನ್ಸ್ ಬ್ಯಾಕ್ ಆಗಕ್ಕೆ. ಜೊತೆಗೆ ಅವರ ಬ್ಯಾಟಿಂಗ್ ಲೈನ್ ಅಪ್ ಕ್ಲಿಕ್ ಆಗಬೇಕು. ಗಾಯಕ್ವಾಡ್ ಅವರು ಇನಿಷಿಯಲ್ ರನ್ಸ್ ತರ್ತಾ ಇದ್ದಾರೆ, ಬಟ್ ಅದನ್ನ ಲಾಂಗ್ ಆಗಿ ಕನ್ವರ್ಟ್ ಮಾಡಕ್ ಆಗ್ತಾ ಇಲ್ಲ. ಅವರ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಶಿವಮ್ ದುಬೆ ಒಂದ್ ಬಿಟ್ಟು ಬೇರೆ ಯಾರ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ. ರಹಾನೆ ಅವರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಡ್ಯಾರನ್ ಮಿಚೆಲ್ ಅಂತೂ ಸಿಗ್ನಿಫಿಕೆಂಟ್ ಆಗಿ ಫೇಲ್ ಆಗ್ತಾನೆ ಇದ್ದಾರೆ ಕಾಂಟ್ರಿಬ್ಯೂಟ್ ಮಾಡಕ್ಕೆ. ನಮಗೆ ಇಲ್ಲಿ ಎದ್ದು ಕಾಣ್ತಾ ಇದೆ ಮಗ, ಮತೀಶ ಪತೀರನ ಜೊತೆಗೆ ಮುಸ್ತಫಿಜುರ್ ರೆಹಮಾನ್ ನ ಆಬ್ಸೆನ್ಸ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೆ ಸಖತ್ ಎಫೆಕ್ಟ್ ಆಗ್ತಾ ಇದೆ. ಆನ್ ದ ಅದರ್ ಹ್ಯಾಂಡ್ ಗುರು ನಾವು ನೋಡಬಹುದು KKR ಅವರು ಸಖತ್ ಕಾನ್ಫಿಡೆನ್ಸ್ ಅಲ್ಲಿ ಬೀಗ್ತಾ ಇದ್ದಾರೆ. 3-3 ವಿನ್ ಆಗ್ತಾ ಬರ್ತಾ ಇದ್ದಾರೆ. ಜೊತೆಗೆ ಎಲ್ಲರೂ ರೆಡ್ ಔಟ್ ಫಾರ್ಮ್ ಅಲ್ಲಿ ಇದ್ದಾರೆ. KKR ಅವರ ಹತ್ರ ಸಖತ್ ಆಗಿರೋ ಸ್ಪಿನ್ನರ್ಸ್ ಇದ್ದಾರೆ. ಇದು ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ಲಿ ಸಖತ್ ಎಫೆಕ್ಟಿವ್ ಆಗ್ತಾರೆ. ಸ್ಪಿನ್ನರ್ಸ್ ಗೆ ಸಖತ್ ಸಾಥ್ ಸಿಗುತ್ತೆ ಈ ಪಿಚ್ ಅಲ್ಲಿ. ಜೊತೆಗೆ ಅವರ ಪೇಸಸ್ ಸಖತ್ ಆಗಿ ಮಾಡ್ತಾ ಇದ್ದಾರೆ. ಅವರ ಸ್ಲೋಯರ್ ಒನ್ಸ್ ಕಟ್ಟರ್ಸ್ ಎಲ್ಲ ಈ ಪಿಚ್ ಅಲ್ಲಿ ಯೂಸ್ ಆಗ್ತಾ ಇದೆ. ಹೆಡ್ ಟು ಹೆಡ್ ನೋಡ್ತಾ ಇದ್ರೆ 29 ಮ್ಯಾಚ್ ಅಲ್ಲಿ ಚೆನ್ನೈ ಅವರು 18 ಗೆದ್ದವ್ರೆ, ಕೋಲ್ಕತ್ತಾ ಅವರು 10 ಗೆದ್ದವ್ರೆ. ನೋ ರಿಸಲ್ಟ್ ಎಂಡ್ ಆಗಿದೆ. ಸೊ ಚೆನ್ನೈನ ಡಾಮಿನೇಷನ್ ಇಲ್ಲಿ ಗೆದ್ದು ಕಾಣಿಸ್ತಾ ಇದೆ. ಚೆನ್ನೈ ಅವರಿಗೆ ಪವರ್ ಪ್ಲೇ ಅಲ್ಲಿ ರನ್ಸೇ ಬರ್ತಾ ಇಲ್ಲ ಮಗ. ರನ್ಸ್ ಬಂದಿಲ್ಲ ಅಂದ್ರೆ ಮ್ಯಾಚ್ ಅಂತೂ ಇವ್ರ ಕಡೆ ಬರಲ್ಲ. ಹಂಗೆ ಬೌಲಿಂಗ್ ಅಲ್ಲೂ ಚೆನ್ನೈ ಅವರಿಗೆ ಪವರ್ ಪ್ಲೇ ಅಲ್ಲಿ ವಿಕೆಟ್ಸ್ ಬರ್ತಾ ಇಲ್ಲ. ವಿಕೆಟ್ಸ್ ಬಂದಿಲ್ಲ ಅಂದ್ರೆ KKR ಓಪನರ್ಸ್ ಯಾವುದೇ ಕಾರಣಕ್ಕೂ ಔಟ್ ಆಗಲ್ಲ. ಪ್ಲೇಯರ್ಸ್ ಬ್ಯಾಟಲ್ಸ್ ನೋಡ್ತಾ ಇದ್ರೆ ಮಗ, ಟಾಪ್ ಅಲ್ಲಿ ಬರೋದು ಸುನಿಲ್ ನರೇನ್ ವರ್ಸಸ್ ದೀಪಕ್ ಚಹರ್. ನರೇನ್ ಅಂತೂ ನನಗೆ ಕನ್ಫ್ಯೂಸ್ ಹೊಡಿತಾ ಇದೆ, ಇವ್ರ ಬ್ಯಾಟರ್ ಬೌಲರ್ ಅಂತ. ಅವರ ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ ಇಂದ ಪವರ್ ಪ್ಲೇ ಅಲ್ಲಿ ಸಿಕ್ಕಾಪಟ್ಟೆ ರನ್ಸ್ ಬರ್ತಾ ಇದೆ. ಈ ಕೆರಿಬಿಯನ್ ಕ್ರಿಕೆಟರ್ ಅವರಿಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟವ್ರೆ KKR ಅವರು. ಯಾವುದೇ ಬೌಲರ್ ಬಂದ್ರೆ ನೀನ್ ಸುಮ್ಮನೆ ನಿನ್ ಪಾಡಿ ನೀನ್ ಬ್ಯಾಟಿಂಗ್ ಮಾಡಬೇಕು ಅಷ್ಟೇ. ಸುನಿಲ್ ನರೇನ್ ನ ಕಟ್ಟಾಕಕ್ಕೆ ದೀಪಕ್ ಚಹರ್ ಒಂದು ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ರಜಲ್ ವರ್ಸಸ್ ಜಡೇಜಾ. ಸೊ ರಜಲ್ ಅವರು ಅವರ ಬ್ಯಾಟ್ ಮೂಲಕ ಬ್ರಿಲಿಯಂಟ್ ಆಗಿದ್ದಾರೆ ಸೋ ಫಾರ್. ಜೊತೆಗೆ ಅವರ ಫಾರ್ಮ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಪ್ರತಿ ಮ್ಯಾಚಿಗೂ. ಜಡೇಜಾ ಅವರು ವಿಕೆಟ್ ಟು ವಿಕೆಟ್ ಹಾಕ್ತಾರೆ, ಸ್ಟಂಪ್ಸ್ ಅಲ್ಲಿ ಇಟ್ಟಿರ್ತಾರೆ ಮಗ ಬೌಲ್ ನ. ಸೊ ರಜಲ್ ನ ಕಟ್ಟಾಕಕ್ಕೆ ಜಡೇಜಾನ ವೆಪನ್ ಆಗಿ ಯೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ನೆಕ್ಸ್ಟ್ ರಚಿನ್ ರವೀಂದ್ರ ವರ್ಸಸ್ ಮಿಚೆಲ್ ಸ್ಟಾರ್. ಈ ಕಿವಿ ಬ್ಯಾಟ್ಸ್ಮನ್ CSK ಕಡೆ ಇಂಪ್ಯಾಕ್ಟ್ ಅಷ್ಟೇ ಮಾಡೇ ಇಲ್ಲ ಮಗ ಈ ಸೀಸನ್. ಸೊ ರಚಿನ್ ರವೀಂದ್ರ ಬ್ಯಾಟ್ ಇಂದ ರನ್ ಬರಬೇಕು ಅಂತ CSK ಅವರು ಅನ್ಕೊಂತಾ ಇರ್ತಾರೆ. ರಚಿನ್ ರವೀಂದ್ರ ಅವರು ಸ್ಟಾರ್ಕ್ ನ ಹೆಂಗೆ ಹೆಡ್ ಆನ್ ತಗೊಂತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ನನ್ನ ಪ್ರಕಾರ ಚೆನ್ನೈ ಅವರು KKR ಗೆ ಹೊಡಿತಾರೆ ಅವ್ರಿಗೆ ಹೋಮ್ ಗ್ರೌಂಡ್ ಅಲ್ಲಿ ಅಂತ ಅನ್ಕೊಂತೀನಿ. KKR ಅವರ ಮೊದಲ ಸೋಲು ನಾವು ನೋಡಬಹುದು ಅಂತ ಅನ್ಕೊಂತೀನಿ. ನಿಮಗೆ ಯಾರು ವಿನ್ ಆಗ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಹಾಕಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ.